ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ನಿಮ್ಮ ವಿಕೆ ಮಿಸ್ಟಿಕ್ಸ್ ಮತ್ತೊಂದು ವಿಸ್ಮಯಕಾರಿ ವಿಚಾರದೊಂದಿಗೆ ನಿಮ್ಮ ಜೊತೆ. ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಮ್ಮ ಬ್ರಹ್ಮಾಂಡ ಎಷ್ಟು ದೊಡ್ಡದು, ನಾವು ಎಲ್ಲಿದ್ದೇವೆ, ಭೂಮಿಯಿಂದ ಬ್ರಹ್ಮಾಂಡದವರೆಗೆ ಇರುವ ದೂರವೆಷ್ಟು, ಬನ್ನಿ ಈ ವಿಡಿಯೋದಲ್ಲಿ ತಿಳಿಯೋಣ. ನಾವು ಈ ಕ್ಷಣದಲ್ಲಿ ಉಸಿರಾಡುತ್ತಿದ್ದೇವೆ, ನಮ್ಮ ಹೃದಯ ಬಡಿಯುತ್ತಿದೆ, ನಮ್ಮ ಕಣ್ಣುಗಳು ಈ ಪದಗಳನ್ನು ಓದುತ್ತವೆ, ನಮ್ಮ ದೇಹದಲ್ಲಿ ಲಕ್ಷಾಂತರ ಕೋಶಗಳು ಕೆಲಸ ಮಾಡುತ್ತಿವೆ, ಪ್ರತಿ ಕೋಶವು ಒಂದು ಸಣ್ಣ ವಿಸ್. ನಮ್ಮ ದೇಹದ ಅಣುಗಳು ಒಮ್ಮೆ ನಕ್ಷತ್ರದಲ್ಲಿ ಹುಟ್ಟಿದವು. ಹೌದು, ನಮ್ಮೊಳಗಿನ ಕಾರ್ಬನ್ ಒಂದು ಸೂರ್ಯನ ಹೃದಯದಲ್ಲಿ ನಿರ್ಮಿತವಾಗಿದೆ. ನಾವು ಕೇವಲ ಮನುಷ್ಯರ, ನಾವು ನಕ್ಷತ್ರ ಧೂಳಿ, ನಾವು ಪ್ರಕೃತಿಯ ಅದ್ಭುತ ಸೃಷ್ಟಿ. ನಾವು ಯೋಚಿಸಬಲ್ಲಿರಿ, ನಾವು ಪ್ರಶ್ನಿಸಬಲ್ಲಿರಿ, ನಾವು ಯಾರು ಎಂದು ಕೇಳಬಲ್ಲಿರಿ. ಈ ಪ್ರಶ್ನೆ ನಮ್ಮ ಪ್ರಯಾಣದ ಆರಂಭ, ನಮ್ಮಿಂದ ಬ್ರಹ್ಮಾಂಡದವರೆಗೆ. ಇದೀಗ ನಾವು ನಿಂತಿರುವ ಸ್ಥಳವನ್ನು ನೋಡೋಣ. ಭೂಮಿ ನಮ್ಮ ಮನೆ, ನಮ್ಮ ಆಶ್ರಯ, ನಮ್ಮ ಬದುಕಿನ ವೇದಿಕೆ. ಸುಮಾರು 12,742 ಕಿಲೋಮೀಟರ್ ವಾಸಿ, 71% ನೀರು, ಒಂದು ಮಾತ್ರ ಜೀವವಿರುವ ಗ್ರಹ. ಪರ್ವತಗಳು ಏರುತ್ತವೆ, ಸಾಗರಗಳು ಹರಡುತ್ತವೆ, ಮರಗಳು ಉಸಿರಾಡುತ್ತವೆ, ಭೂಮಿ ಸೂರ್ಯನ ಸುತ್ತ ತಿರುಗುತ್ತದೆ. ಪ್ರತಿ 24 ಗಂಟೆ ಒಂದು ದಿನ, ಪ್ರತಿ 365 ದಿನ ಒಂದು ವರ್ಷ. ಇಲ್ಲಿ ಜನ್ಮ, ಇಲ್ಲಿ ಮರಣ, ಇತಿಹಾಸವಿದೆ. ಆದರೆ ಭೂಮಿ ಬ್ರಹ್ಮಾಂಡದ ಕೇಂದ್ರವಲ್ಲ. ಅದು ಕೇವಲ ಒಂದು ಗ್ರಹ ಮಾತ್ರ, ಒಂದು ಸಣ್ಣ ಗೋಳ, ಒಂದು ನೀಲಿಯ ಬಿಂದು. ಇದೀಗ ಮುಂದೆ ಸಾಗೋಣ. ನಾವು ಇರುವ ವ್ಯವಸ್ಥೆ ಅಂದ್ರೆ ಸೋಲಾರ್ ಸಿಸ್ಟಮ್. ಮಧ್ಯದಲ್ಲಿ ಸೂರ್ಯ, ಅವನ ಸುತ್ತ 8 ಗ್ರಹಗಳು. ಭೂಮಿ ಅವುಗಳಲ್ಲಿ 3ನೇಯದು. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಿಯಸ್ ಹಾಗೂ ನೆಪ್ಚೂನ್. ಅಸಂಖ್ಯಾತ ಉಲ್ಕೆಗಳು, ಹಿಮದ ಧೂಮಕೇತುಗಳು, ಶೂನ್ಯದಲ್ಲಿ ತಿರುಗುವ ಶಿಲೆಗಳು. ಸೂರ್ಯನ ಆಕರ್ಷಣ ಶಕ್ತಿ ಎಲ್ಲವನ್ನು ಹಿಡಿದಿಟ್ಟಿವೆ. ಸೂರ್ಯ ಇಲ್ಲದಿದ್ದರೆ ಸೌರಮಂಡಲವೇ ಇಲ್ಲ. ಭೂಮಿ ಸೂರ್ಯನಿಂದ 150 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ಆದರೂ ಆ ದೂರ ಬ್ರಹ್ಮಾಂಡದ ಮಟ್ಟದಲ್ಲಿ ಅತಿ ಸಣ್ಣ. ಅಂದ್ರೆ ಬ್ರಹ್ಮಾಂಡ ಎಷ್ಟು ದೊಡ್ಡದು ಎಂದು ಒಮ್ಮೆ ಊಹಿಸಿ. ಇದೀಗ ನಮ್ಮ ಸೂರ್ಯ ಎಷ್ಟು ದೊಡ್ಡದು ಎಂಬುದನ್ನು ನೋಡೋಣ. ನಮ್ಮ ಸೂರ್ಯ ಸೇರಿರುವ ಗ್ಯಾಲಕ್ಸಿ ಅದು ಮಿಲ್ಕಿ ವೇ. 100 ರಿಂದ 400 ಬಿಲಿಯನ್ ನಕ್ಷತ್ರಗಳು. ಪ್ರತಿ ನಕ್ಷತ್ರವು ಒಂದು ಸೂರ್ಯವಾಗಿರಬಹುದು. ಅಂದ್ರೆ ಎಷ್ಟು ದೊಡ್ಡದಿದೆ ಒಮ್ಮೆ ಊಹಿಸಿ. ಈ ಗ್ಯಾಲಕ್ಸಿಯ ವ್ಯಾಸ 1,00,000 ಲೈಟ್ ಇಯರ್ಸ್. 1 ಲೈಟ್ ಇಯರ್ಸ್ ಎಂದರೆ ಬೆಳಕು ಒಂದು ವರ್ಷದಲ್ಲಿ ಪ್ರಯಾಣಿಸುವ ದೂರ. ಬೆಳಕು 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸು. ಆ ವೇಗದಲ್ಲೂ ಈ ಗ್ಯಾಲಕ್ಸಿಯನ್ನು ದಾಟಲು 1 ಲಕ್ಷ ವರ್ಷ ಬೇಕು. ಅಂದ್ರೆ ಎಷ್ಟು ದೊಡ್ಡದಿದೆ ಒಮ್ಮೆ ಯೋಚಿಸಲು ಸಾಧ್ಯವಿಲ್ಲ. ನಮ್ಮ ಸೂರ್ಯ ಆದರೆ ಒಂದು ಅಂಚಿನಲ್ಲಿರುವ ಸಾಮಾನ್ಯ ನಕ್ಷತ್ರವಷ್ಟೇ. ನಮ್ಮ ಸ್ಥಾನ ಒಂದು ಸಣ್ಣ ಬಿಂದು. ಇದೀಗ ಗ್ಯಾಲಕ್ಸಿ ಒಂಟಿಯಾಗಿದೆಯೇ? ಇಲ್ಲ. ಆಕಾಶಗಂಗೆ ಸೇರಿರುವುದು ಗ್ಯಾಲಕ್ಸಿಗಳ ಗುಂಪಿನ ಸುಮಾರು 50ಕ್ಕೂ ಹೆಚ್ಚು ಗ್ಯಾಲಕ್ಸಿಗಳಿವೆ. ಅದರಲ್ಲಿ ಆಂಡ್ರೋಮಿಡಾ, ಟ್ರಯಾಂಗುಲಮ್ ಇವು ದೊಡ್ಡವು. ಇತರೆ ಸಣ್ಣ ಗ್ಯಾಲಕ್ಸಿಗಳು ಇವೆ. ಇವು ಎಲ್ಲವೂ ಪರಸ್ಪರ ಆಕರ್ಷಣೆಯಲ್ಲಿ ಬಂಧಿತವಾಗಿವೆ. ಗ್ಯಾಲಕ್ಸಿಗಳು ಕೂಡ ಕುಟುಂಬದಂತಿವೆ. ಒಟ್ಟಾಗಿ ಚಲಿಸುತ್ತವೆ, ಒಟ್ಟಾಗಿ ಬೆಳೆಯುತ್ತಲೇ ಇವೆ. ನಮ್ಮ ವಿಜ್ಞಾನಿಗಳು ಹೇಳುವ ಪ್ರಕಾರ 4.5 ಬಿಲಿಯನ್ ವರ್ಷಗಳ ನಂತರ ಆಂಡ್ರೋಮಿಡಾ ಮತ್ತು ಆಕಾಶಗಂಗೆ ಒಂದಾಗಬಹುದು. ನಮ್ಮ ಸೌರಮಂಡಲ ಮಿಲ್ಕಿವೇ ಗ್ಯಾಲಕ್ಸಿನಲ್ಲಿ ಒಂದು ಸಣ್ಣ ಭಾಗ ಮಾತ್ರ. ಆದರೆ ಈ ಮಿಲ್ಕಿವೇ ಗುಂಪುಗಳಿಗಿಂತ ದೊಡ್ಡ ರಚನೆಗಳಿವೆ. ನಮ್ಮ ಗುಂಪು ಸೇರಿರುವುದು ಸೂಪರ್ ಕ್ಲಸ್ಟರ್ಗಳಲ್ಲಿ. ಅದರಲ್ಲಿ ಲ್ಯಾನಿಯೇಕಿಯಾ ಸೂಪರ್ ಕ್ಲಸ್ಟರ್, ಇದರ ಅರ್ಥ ಅಪಾರ ಸ್ವರ್ಗ ಎಂದು. ಸುಮಾರು 5.20 ಮಿಲಿಯನ್ ಲೈಟ್ ಇಯರ್ಸ್ ನ ವ್ಯಾಪ್ತಿಯಲ್ಲಿದೆ. 100 ಗ್ಯಾಲಕ್ಸಿಗಳ ಗುಂಪುಗಳು, ಲಕ್ಷಾಂತರ ಗ್ಯಾಲಕ್ಸಿಗಳು. ಇವು ಬ್ರಹ್ಮಾಂಡದ ಮಹಾಜಾಲ. ಗ್ಯಾಲಕ್ಸಿಗಳು ತಂತಿಗಳಂತೆ ಜೋಡಿಸಲ್ಪಟ್ಟಿವೆ. ಮಧ್ಯ ಖಾಲಿ ಪ್ರದೇಶ. ಇದು ಒಂದು ಮಹಾ ಕಾಸ್ಮಿಕ ವೆಬ್. ನಾವು ಅದರ ಒಂದು ಅತಿ ಸಣ್ಣ ಬಿಂದು. ಇದೀಗ ಇದರಿಗಿಂತಲೂ ದೊಡ್ಡದು ಏನಿದೆ? ಅದೇ ಕಾಣಿಸಿಕೊಳ್ಳುವ ಅಬ್ಸರ್ವಬಲ್ ಯೂನಿವರ್ಸ್, ಕಾಣಿಸಿಕೊಳ್ಳುವ ಬ್ರಹ್ಮಾಂಡ. ಇವೆಲ್ಲವೂ ಸೇರಿರುವುದು ಅಬ್ಸರ್ವಬಲ್ ಯೂನಿವರ್ಸ್. ಇವುಗಳು ಸುಮಾರು 93 ಬಿಲಿಯನ್ ಲೈಟ್ ಇಯರ್ಸ್ ವ್ಯಾಪ್ತಿಯಲ್ಲಿ. ಟ್ರಿಲಿಯನ್ ಗ್ಯಾಲಕ್ಸಿಗಳು, ಅಸಂಖ್ಯಾತ ನಕ್ಷತ್ರಗಳು, ಅನಂತ ಶೂನ್ಯ. 13.8 ಬಿಲಿಯನ್ ವರ್ಷಗಳ ಹಿಂದೆ ಒಂದು ಮಹಾಸ್ಫೋಟ, ಅದೇ ಬಿಗ್ ಬ್ಯಾಂಗ್. ಆ ಕ್ಷಣದಿಂದ ಬ್ರಹ್ಮಾಂಡ ವಿಸ್ತರಿಸುತ್ತದೆ, ಇಂದಿಗೂ ವಿಸ್ತರಿಸುತ್ತಲೇ ಇದೆ. ನಾವು ಎಲ್ಲಿದ್ದೇವೆ? ಒಂದು ಸಣ್ಣ ಗ್ರಹದ ಮೇಲೆ. ಆದರೆ ನಾವು ಪ್ರಶ್ನಿಸಬಲ್ಲೆವು, ಅದು ನಮ್ಮ. ನಾವು ಭೂಮಿ, ಸೌರಮಂಡಲ, ಆಕಾಶಗಂಗೆ, ಗ್ಯಾಲಕ್ಸಿಯ ಗುಂಪುಗಳು, ಸೂಪರ್ ಕ್ಲಸ್ಟರ್ಗಳು, ಕಾಣಿಸಿಕೊಳ್ಳುವ ಬ್ರಹ್ಮಾಂಡ. ಈ ಪ್ರಯಾಣದಲ್ಲಿ ನಾವು ಚಿಕ್ಕವರಾದರೂ ನಮ್ಮ ಅರಿವು ಅಸೀಮ. ನಾವು ಕೇವಲ ಮನುಷ್ಯನಲ್ಲ, ನಾವು ಬ್ರಹ್ಮಾಂಡದ ಒಂದು ಭಾಗ. ಮತ್ತು ಬ್ರಹ್ಮಾಂಡವು ನಮ್ಮೊಳಗಿದೆ. ನಮ್ಮ ಬ್ರಹ್ಮಾಂಡವು ಇನ್ನೂ ಎಷ್ಟು ದೊಡ್ಡದಿದೆ ಯಾರಿಗೂ ಊಹಿಸಲು ಸಾಧ್ಯವಿಲ್ಲ.
ನಿಮಗೇನ್ ಅನಿಸುತ್ತದೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಶುಭವಾಗಲಿ.